ಎಲ್ರಿಗೂ ನಮಸ್ಕಾರ ಗುರುವೆ. ಇವತ್ತು ಓಲಾ ಎಲೆಕ್ಟ್ರಿಕ್ S1 ನೆಕ್ಸ್ಟ್ ಪ್ಲೇಸಲ್ಲಿ ಹೋಗ್ತಾ ಇದ್ದೀವಿ. ಇವತ್ತೆಲ್ರಿಗೂ ಒಂದು ಒಳ್ಳೆ ಕಚ್ಚಡ ಗಾಡಿ ರಿವ್ಯೂ ಅಂದರೆ ಇದೆ. ಇದು ರಿವ್ಯೂ ಅಲ್ಲ, ನನ್ನ ಓನ್ ಎಕ್ಸ್ಪೀರಿಯೆನ್ಸು. ಯಾಕಂದರೆ ಬಿಕಾಸ್ ಇದು ನನ್ನ ಓನ್ ಗಾಡಿ. ರೀಸೆಂಟಾಗಿ 1.5 ಮಂತ್ ಏನಾಗಿದೆ ಪರ್ಚೇಸ್ ಮಾಡಿ. ಇರೋದೊಂದು ರಿವ್ಯೂ ಕೊಡ್ತೀನಿ. ಎಷ್ಟು ವರ್ಸ್ಟಾಗಿ ಮಾಡ್ತಾ ಇದ್ದಾರೆ ಅಂತಂದರೆ ಅಷ್ಟು ವರ್ಸ್ಟಾಗಿ ಮಾಡ್ತಾ ಇದ್ದಾರೆ. ಪಾಸಿಟಿವ್ ಅನ್ನೋದು ಇರೋದೇ 4. ಅದೇನೇನು ಅಂತ ಹೇಳ್ಬಿಡ್ತೀನಿ. ಮೇಯ್ನ್ ಇದು ರೆಡ್ ಲೈಟು ನೆಕ್ಸ್ಟ್ ಲೆವೆಲಲ್ಲಿದೆ. ಓಕೆ, ಲೇಟ್ ನೈಟಲ್ಲಿ ವಿಸಿಬಿಲಿಟಿ ಚೆನ್ನಾಗೇ ಇದೆ. ನೆಕ್ಸ್ಟು ಇದು ಪರ್ಫೆಕ್ಟ್, ಏನು ಟೆನ್ಷನ್ ಇಲ್ಲ. ಇನಿಷಿಯಲ್ ಪಿಕಪ್ಪು ಸರ್ವ ಅಂತ ಹೋಗುತ್ತೆ. ಟೋಟಲ್ 3 ಮೋಡ್ಸ್ ಇದೆ. ಎಕೋ, ನಾರ್ಮಲ್, ಸ್ಪೋರ್ಟ್ಸ್. ಸೊ ಎಕೋದಲ್ಲಿ ಒಂದು ಲೀನಿಯರಾಗಿ ಪವರ್ ತೊಗೊಳುತ್ತೆ. 42 km/h ಹೋಗುತ್ತೆ. ನಾರ್ಮಲಲ್ಲಿ ಇಟ್ಸ್ ಅರೌಂಡು 71 ಟಾಪ್ ಸ್ಪೀಡ್ ಹೋಗುತ್ತೆ. ನಾರ್ಮಲ್ಲು ಓಕೆ, ಬೆಟರ್ ಪರ್ಫಾರ್ಮೆನ್ಸ್. ಸ್ಪೋರ್ಟ್ಸ್ ಮಾತ್ರ ಸಿಕ್ಕಾಬಟ್ಟೆ ಬೇಗ ಕ್ವಿಕ್ಕಾಗಿ ಹೋಗುತ್ತೆ. 90 km/h ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಫಾಸ್ಟ್ ಆಗುತ್ತೆ. 92, 91ಗೆ ಇದು ಲಾಕು. ಸೊ ಇದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಪರ್ಫಾರ್ಮೆನ್ಸ್ ಎಲ್ಲ ಗುಡ್. ಮತ್ತು ಇದ್ರ ಬೂಟ್ ಸ್ಪೇಸ್ ನೆಕ್ಸ್ಟ್ ಮಾತಾಡಬೇಕು ಅಂತಂದರೆ ಇದ್ರ ಬೂಟ್ ಸ್ಪೇಸ್ ಚೆನ್ನಾಗಿದೆ. ಆ್ಯಂಡ್ ಕಂಫರ್ಟ್, ಗಾಡಿ ಕಂಫರ್ಟ್ ಚೆನ್ನಾಗಿದೆ. ಕುತ್ಕೊಂಡು ಓಡಿಸೋದು, ಲೈಕ್ ಇಬ್ಬರು ಆರಾಮಾಗಿ ಹೋಗ್ಬೋದು. ಹಂಗೆಲ್ಲ ಈ ಗಾಡೀಲಿ ಮಾಡೋಕ್ಕೋಗಲ್ಲ. ಬಂಪರ್ ಟು ಬಂಪರ್ ಟ್ರಾಫಿಕ್ ಓಡಿಸ್ತೀವಿ ಅಂದ್ರೂ ಸೊ ನಮಗೇನು ಅಷ್ಟೊಂದು ಲೈಕ್ ಡಿಸ್ಕಂಫರ್ಟ್ ಆಗೋಲ್ಲ. ಕಂಫರ್ಟಾಗಿ ಇರುತ್ತೆ, ಆರಾಮಾಗಿ ಓಡಿ ಬರ್ಬೋದು. ಈ 4 ಈ ಗಾಡೀಲಿರೋ ಮೇಯ್ನ್ ಅಡ್ವಾಂಟೇಜಸ್ಸು. ಅದು ಬಿಟ್ಟರೆ ಡಿಸ್ಅಡ್ವಾಂಟೇಜಸ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿದೆ ಗುರು. ಸೀರಿಯಸ್ ಆಗಿ ಓಲಾದವರು ಅದು ಏನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತವ್ರೆ ಈ ಗಾಡಿನ ಅಂತ ಒಂದು ಸ್ವಲ್ಪನೂ ಐಡಿಯಾ ಇಲ್ಲ. ಚೀಪ್ ಪ್ಲ್ಯಾಸ್ಟಿಕ್ಕು, ಚೀಪ್ ಕಸ್ಟಮರ್ ಸರ್ವೀಸು, ಚೀಪ್ ಶೋರೂಮು, ಎಲ್ಲದರಲ್ಲೂ ಅವರು ಬೆಸ್ಟಾಗಿ ಮೇಂಟೈನ್ ಮಾಡ್ತಾ ಇರೋದಂದರೆ ಚೀಪ್ ಆ್ಯಂಡ್ ವರ್ಸ್ಟ್. ನಾವು ಹೇಳ್ತೀವಲ್ಲ ಚೀಪ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ಗುರು, ಆಸೆಗೆ ತಕ್ಕ ಕಜಾಯ ಅಂತೀವಲ್ಲ ಆ ಥರ ಇವ್ರು ಮಾಡ್ತಾ ಇರೋದು ಏನು ಗೊತ್ತಾ? ಚೀಪ್ ಆ್ಯಂಡ್ ವರ್ಸ್ಟ್ ಕ್ವಾಲಿಟಿ ಬಿಸ್ನೆಸ್ ಮಾಡ್ತವ್ರೆ. ಇದು ಬಿಸ್ನೆಸ್ ಅಂತ ಅಂತೂ ನಾನು 100% ಹೇಳಲ್ಲ. ಇದು ಬಿಸ್ನೆಸ್ ಅಲ್ಲ, ಇದೊಂಥರ ಸ್ಕ್ಯಾಮ್ ಗುರು. ನೆಕ್ಸ್ಟ್ ಲೆವೆಲ್ ಸ್ಕ್ಯಾಮ್ ಇದು. ಯಾರು ಹೇಳಿದ್ದು ಬೂಟ್ ಸ್ಪೇಸು ಇದೆಲ್ಲ ನೋಡಬೇಡಿ. ಲೈಕ್ ಒಂದು ಚಾರ್ಜರ್ ಇದೆ, ಹೆಲ್ಮೆಟ್ ಇದೆ, ಲೈಕ್ ಬೂಟ್ ಸ್ಪೇಸು ಡಿಸೆಂಟ್ ಆಗಿದೆ. ಇದು ಚಾರ್ಜಿಂಗ್ ಪಾಯಿಂಟು, ಇದು ಹಬ್ ಮೋಟರ್ದು. ನೀವೇ ನೋಡ್ಬೋದು, ಚೀಪ್ ಮೆಟೀರಿಯಲ್ಸು. ನೋಡಿ ಪೈನಲ್ ಗ್ಯಾಪ್ಸ್ ನೋಡಿ ಹೆಂಗಿದೆ ಅಂತ. ಚೀಪ್ ಮೆಟೀರಿಯಲ್. ಗಾಡಿ ತೊಗೊಂಡು 1.5 ಮಂತಿಗೆ ಆಯಿಲ್ ಸೀಲೆಲ್ಲ ಲೀಕೇಜ್ ಆಗ್ತಾಯಿದೆ. ನೆನ್ನೆ ತಾನೇ ಓಡಿಸ್ದೆ, ಫುಲ್ಲು ಆಯಿಲ್ ಸೀಲೆಲ್ಲ ಲೀಕೇಜು. ಟ್ಯೂಬ್ಲೆಸ್ ಟೈರ್ ಅಂತೆ, ಡಬ್ಬಾ ಟೈರ್ ಇದು. ಬನ್ನಿ, ಇವಾಗ 431. ಇವಾಗ ರೀಸೆಂಟಾಗಿ ಡ್ರೈವ್ ಮಾಡಿದ್ದು ಅರೌಂಡ್ 1-2 ವೀಕ್ಸಿಂದ. ನಾನು ಫಸ್ಟು ಗಾಡಿ ತೊಗೊಂಡಾಗ ಮೇನ್ ನಾನು ಹೇಳ್ತೀನಿ ನೋಡಿ, ನನ್ನ ಗಾಡಿ ತೊಗೊಂಡಿದ್ದು ಬಂದು ದಾಸರಳ್ಳಿ 8 ಮೈಲ್ ಹತ್ರ ಓಲಾ ಸರ್ವಿಸ್ ಸೆಂಟರಲ್ಲಿ ನಾನು ಈ ವೆಹಿಕಲ್ನ ಪರ್ಚೇಸ್ ಮಾಡಿದ್ದು. ಅಲ್ಲಿ ಗಾಡಿ ತೊಗೊಳಕ್ಕೆ ನನಗೆ 1 ಮಂತ್ ಆಗೋಯ್ತು. ಆ ಗಾಡಿ ತೊಗೊಳ್ಬೇಕಾದ್ರೆ ಆ ಪ್ರೋಸೆಸ್ ಮಾಡಿದ್ರು. ಒಂದೊಂದು ಪ್ರೋಸೆಸ್ ಮಾಡಿದಾಗ್ಲೂ ಲೈಕ್ ನಾವೇ ಹೋಗಿ ಅವ್ರ ಹತ್ರ ಕೇಳಬೇಕು, ನೆಕ್ಸ್ಟ್ ಅಪ್ಡೇಟ್ ಏನಾಯಿತು ಸರ್, ಇದೇನೋ ಪ್ರಾಬ್ಲಮ್ ಬಂದಿದೆಯಲ್ಲ, ಇದನ್ನೆಲ್ಲ ಒಂದೊಂದು ನಾವೇ ವಿಚಾರಿಸ್ಕೊಂಡು ಮಾಡಬೇಕು. ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಬಿಟ್ರು. ಲೈಕ್ ತೊಗೊಳ್ಬೇಕಾದ್ರೇ ಲಿಟ್ರಲಿ ಒಂದು 340 ಕಿಲೋಮೀಟರ್ಸ್ ಏನೋ ಡ್ರೈವ್ ಮಾಡಿದ್ದೆ. ಈ ಓಡೋಮೀಟರಲ್ಲ, ನಂದು ಪಾಸ್ಟ್ ಸ್ಟೋರಿ ಹೇಳ್ತಾ ಇರೋದು. 345 ಕಿಲೋಮೀಟರ್ ಡ್ರೈವ್ ಮಾಡಿ ನೆಕ್ಸ್ಟು ಗಾಡಿ ಡೈರೆಕ್ಟು
ಗಾಡಿ ರನ್ನಿಂಗಲ್ಲಿ ಆಫ್ ಆಗ್ತಾಯಿತ್ತು. ಅದು ಫುಟೇಜಸ್ ಎಲ್ಲ ಇರೋದು ನಾನು ಅದು ಗಾಡಿ ಆನ್ ಆಗದೆ ಇರೋದೆಲ್ಲ, ಅದು ನಾನು ಕ್ಲಿಪ್ಸ್ ಆ್ಯಡ್ ಮಾಡ್ತೀನಿ. ಇವರು ಬಂದು ಕೃಷ್ಣ ಅಂತ, ಅಷ್ಟು ಅವರು ಒಂದು ಕಾಲ್ ರೆಸ್ಪಾನ್ಸ್ ಮಾಡಲ್ಲ ಕರೆಕ್ಟಾಗಿ. ಇದು ರೆಸ್ಪಾನ್ಸಿಬಿಲಿಟಿ ಅನ್ನೋದೇ ತೊಗೊಳ್ಳಲ್ಲ ಅವರು. ಒಂಥರ ಏನೋ ಬೇಕಾಬಿಟ್ಟು ಏನೋ ಬರೋದು ಮಾಡೋದು ಬಿಟ್ಟು ಇರಲಿಲ್ಲ. ಅವ್ರ ಮ್ಯಾನೇಜರ್ ರಾಕೇಶ್ ಅಂತ, ಅವ್ರಂತೂ ಕೇರೇ ಮಾಡಲ್ಲ ಅಂದ್ಕೊತಿದ್ಬಿಡಿ. ಇವಾಗ ಏನಾದ್ರು ಗಾಡಿಗೆ ಏನಾದ್ರು ಪ್ರಾಬ್ಲಮ್ ಆಯ್ತಂದರೆ ನಾವು ಕೇಳೋದೇನು, ನಾವು ಮೇನ್ ಮಾತಾಡೋದೇ ಬಂದ್ಬಿಟ್ಟು ಲೈಕ್ ಯಾರ್ದಾದ್ರು ಟೆಕ್ನಿಷಿಯನ್ ನಂಬರ್ ಕೊಡಿ, ಇಲ್ಲಾಂದರೆ ನಿಮ್ಮ ಮ್ಯಾನೇಜರ್ ನಂಬರ್ ಕೊಡಿ, ನಿಮ್ಮ ಅಫಿಷಿಯಲ್ಸ್ ಅವ್ರದ್ದು ಯಾರ್ದಾರು ನಂಬರ್ ಕೊಡಿ, ನಾವು ಅವ್ರ ಹತ್ರ ವಿಚಾರ ಲೈಕ್ ಎಂಕ್ವೈರಿ ಮಾಡ್ಕೊತೀವಿ. ಅಂದರೆ ಸ್ಕ್ಯಾಮ್ ಮಾಡ್ತಾರಲ್ಲ ನಂಬರೇ ಕೊಡಲ್ಲ, ಯಾಕಂದರೆ ಅವ್ರು ಮಾಡ್ತಿರೋ ಸ್ಕ್ಯಾಮ್ ಅಂತ ಅವ್ರಿಗೆ ಗೊತ್ತು. ಸೊ ಬಿಕಾಸ್ ಅವರು ನಂಬರ್ಗಳು ಕೊಡಲ್ಲ. ಇಲ್ಲ ಸರ್ ನನ್ನ ಹತ್ರ ನಂಬರ್ ಇಲ್ಲ ಅನ್ನೋದು. ಮ್ಯಾನೇಜರ್ ನಂಬರ್ ಇಲ್ದರೆ ಅದು ಹೆಂಗೆ ವರ್ಕ್ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಸೊ ಬಿಟ್ಟಾಕ್ಬಿಡಿ ಅದನ್ನು. ಗಾಡಿ ಆಫ್ ಆಗ್ತಾಯಿತ್ತು, ರನ್ನಿಂಗಲ್ಲೇ ಆಫ್ ಆಗ್ತಿತ್ತು. ಲೈಕ್ ಇಲ್ಲಿ ರನ್ನಿಂಗಲ್ಲಿ ಲಾಕ್ ಫೇಲ್ ಅಂತ ಬರ್ತಾಯಿತ್ತು. ಗಾಡಿ ಹೆಂಗೆ ಡಿಸ್ಪ್ಲೇ ಫುಲ್ಲು ಬ್ಲ್ಯಾಂಕ್ ಆಗಿಬಿಡ್ತಿತ್ತು. ಇವಾಗ ಹಿಂಗೆ ಹೋಗ್ತಾ ಇದ್ದೀನಪ್ಪ, ನಾನು ಹಿಂದೆ ಬಸ್ ಬರ್ತೈತೆ, ರನ್ನಿಂಗಲ್ಲಿ ಹಿಂಗೆ ಆಫ್ ಆಗೋಯ್ತು. ಸಡನ್ನಾಗಿ ಏನೋ ಡೌನ್ಗಿನ್ ಇತ್ತಂದರೆ ನಾನು ಲೆಫ್ಟಿಗೋ ರೈಟಿಗೆ ಎಳ್ಕೊಂಬಿಟ್ಟು ಸ್ಟಾಪ್ ಮಾಡ್ಕೊಬೋದು. ಬಟ್ ನಾನಿವಾಗ ಒಂದು ಸ್ಟ್ರೈಟ್ ಪಾತ್ ಲೈನ್ಗೆ ಹೋಗ್ತಾ ಇರ್ತೀನಿ. ಇಮಿಡಿಯೇಟು ಹಿಂದ್ಗಡೆ ಒಂದು ಹೆವಿ ವೆಹಿಕಲ್ ಬರ್ತಾ ಇರುತ್ತೆ. ಸಡನ್ನಾಗಿ ಅದರಲ್ಲಿ ಲಾಕ್ ಫೇಲು ಇಲ್ಲ ಸಮಥಿಂಗ್ ಬೇರೆ ಏನಾದ್ರು ಶೋ ಆಗಿಬಿಟ್ಟು ಇಮಿಡಿಯೇಟ್ ಬ್ಲ್ಯಾಂಕ್ ಸ್ಕ್ರೀನ್ ಆಗಿಬಿಟ್ಟು ಗಾಡಿನೇ ಆಫ್ ಆಗಿಬಿಟ್ರೆ ಏನು ಮಾಡೋಣ ಹೇಳಿ? ಪುಣ್ಯ ಆಕ್ಸಿಡೆಂಟ್ ಆಗಿದ್ರೆ ಸಾಯ್ದೇ ಇರೋದೊಂದು ಖುಷಿ ಪಡಬೇಕಷ್ಟೇ ಈ ಗಾಡೀಲಿ. ಆ ಥರ ಆಫ್ ಆದಾಗೆಲ್ಲ ಒಂದು ಸತಿ 2 ಸತಿ ಬೇಜಾನ್ ಸತಿ ಆಫ್ ಆಗಿಬಿಟ್ಟೈತೆ. ಹೆಂಗೋ ಪುಣ್ಯ ನಾನು ಲೋಕಲ್ ಒಳಗಡೆ ಓಡಾಡೋದ್ರಿಂದ ನನಗದು ಇಮಿಡಿಯೇಟ್ ಆಗ್ತಾ ಇದ್ದಂಗೆ ಲೆಫ್ಟಿಗೋ ರೈಟಿಗೆ ಎಳ್ಕೊಂಬಿಡೋದು ವೆಯ್ಟ್ ಮಾಡ್ತಿದ್ದೆ. ಅದಾದಮೇಲೆ ಅದೇ ಶೋ ಆಗ್ತಿತ್ತು, ಹೋಲಾ ಅದೆಲ್ಲ ವೀಡಿಯೋ ಕ್ಲಿಪ್ಸ್ ಆ್ಯಡ್ ಮಾಡ್ತೀನಿ ನೋಡಿ. ಹೋಲಾ ಗಾಡಿ ತೊಗೊಂಡು ಹೋಗ್ತಾಯಿದ್ರೆ ಮತ್ತೆ ಕಿರ್ಕ ಸಡನ್ನಾಗಿ ಆಗ್ತಾಯಿತ್ತು. ಒಂದಿನ ಎಕ್ಸಾಮ್ ಬರೆದ್ಬಿಟ್ಟು ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಹೊಟ್ಟೆ ಹಸಿತಾಯಿತ್ತು. 35 ರೂಪಾಯಿ ಮಸಾಲೆ ಪುರಿ ಗಾಡಿ ಅನ್ನಿಸ್ತೆ ತಿನ್ಕೊಂಡು ಹೋಗೋಣ ಅಂತ. 35 ರೂಪಾಯಿ ಮುಖ ನೋಡ್ಕೊಂಡು ನಿಲ್ಸಿದ್ದಕ್ಕೆ 4 ಅವರ್ ನಿಲ್ಲಿಸ್ಬಿಡ್ತು ಗುರು ಈ ಗಾಡಿ. ನನ್ನ 4 ಅವರ್ ಲಿಟ್ರಲಿ 455ಗೆ ಗಾಡಿ ಬಂದು ಆನ್ ಮಾಡ್ತಾಯಿದ್ದೀನಿ. ತಿನ್ಕೊಂಡು ಮಸಾಲೆ ಪುರಿ ತಿನ್ಕೊಂಡ್ಬಂದು ಗಾಡಿನೇ ಆನ್ ಆಗ್ತಿಲ್ಲ. ಏನು ರೀಸನ್ ಅಂತಲೇ ಗೊತ್ತಾಗ್ತಾಯಿಲ್ಲ. ಗಾಡಿನೇ ಒಂದು ಸ್ವಲ್ಪನೂ ಆನ್ ಅನ್ನೋದೇ ಆಗ್ತಾಯಿಲ್ಲ ಗಾಡಿ. ಎಲ್ಲ ಸರ್ಕಸ್ಗಳು ಹೊಡೆದು ಎಲ್ಲ ಥರನೂ ಚೆಕ್ ಮಾಡಿ ಎಲ್ಲನೂ ನೋಡಾಯಿತು, ಗಾಡಿನೇ ಆನ್ ಆಗ್ತಿಲ್ಲ. ಇವರು ನಾನು ತೊಗೊಂಡಿದ್ದು ಶೋರೂಮ್ ಅವ್ರಿಗೆ ಫೋನ್ ಮಾಡಿ ಕೇಳಿದೆ, ಸರ್ ಈ ಥರ ಗಾಡಿ ಆಫ್ ಆಗಿದೆ. ಸರ್ ನೀವು ಗಾಡಿನ ತೊಗೊಂಡು ಶೋರೂಮಿಗೆ ಬಂದುಬಿಡಿ ಸರ್, ನಮ್ಮವರು ಚೆಕ್ ಮಾಡಿಬಿಟ್ಟು ಹೇಳ್ತಾರೆ. ಗಾಡಿನೇ ಆನ್ ಆಗ್ತಿಲ್ಲ ಗುರು. ಇದು ಕೀ ಸಿಸ್ಟಮ್ ಬೇರೆ ಇಲ್ಲ ಈ ಕಚಡ ಗಾಡಿಗೆ, ಬಟನ್ ಸಿಸ್ಟಮ್ ಅಂತೆ. ಅಲ್ಲಿ ಸಾಫ್ಟ್ವೇರ್ನ ಬಿಲ್ಡ್ ಮಾಡಿರೋ ಥರ ಬಟನ್ ಸಿಸ್ಟಮು. ಕೀ ಸಿಸ್ಟಮ್ ಕೊಟ್ಟಿದ್ರೆ ಒಂದು ಮನೆ ಗಂಟೆ ಹಾಳಾಗಿ ಹೋಗ್ಬಿಡ್ತಿತ್ತ, ನಮಗೆ ಸೇಕ್ ಮಾಡಿಬಿಡ್ತಾರೆ. ಕಚ್ಚಾಡ ನನ್ನ ಮಕ್ಕಳು ಕೀ ಸಿಸ್ಟಮ್ ಕೊಟ್ಬಿಟ್ಟಿದ್ರೆ ಏನಾರು ಒಂದು ರೋಗ ಬಂದುಬಿಡ್ತಿತ್ತ. ಬಟನ್ ಸಿಸ್ಟಮ್ ಕೊಟ್ಟವನು ಈ ಗಾಡಿ ಲಾಕ್ ಇನ್ ಕೇಸ್ ನಿಂತಿರ್ಬೇಕಲ್ಲ ಲಾಕ್ ಆಯಿತು ಅಂದರೆ ಹಾನೇ ಆಗಲ್ಲ. ಹ್ಯಾಂಡ್ಲ್ ಲಾಕ್ ಓಪನ್ ಆಗಲ್ವಲ್ಲ, ಟೋಯಿಂಗೇ ಮಾಡಿಸ್ಬೇಕು. ಏನು ಇವರಪ್ಪ ಪ್ರಿಂಟ್ಔಟ್ ಕೊಡ್ತಾನೆ ದುಡ್ಡು. ಒಂದೊಂದು ಸತಿನೂ ನಾನು ಸರ್ವಿಸ್ ಸೆಂಟ್ರಿಗೆ ಟೋಯಿಂಗ್ ಮಾಡಿಸ್ಕೊಂಡು ಹೋಗ್ಬೇಕಂದ್ರೆ 300 ರೂಪಾಯಿ ಬೇಕು. ನಾನು ಚಿಕ್ಕ ಸಣ್ಣ ಪ್ರಾಬ್ಲಮ್ಗೂ ನಾನು ಟೋಯಿಂಗ್ ಮಾಡಿಸ್ಕೊಂಡೋದ್ರೆ ಇವರಪ್ಪ ಪ್ರಿಂಟ್ಔಟ್ ಕೊಡ್ತಾನೆ 3,000 ಒಂದೊಂದು ಸತಿ ಟೋಯಿಂಗ್ ಮಾಡ್ಕೊಂಡೋದಾಗ್ಲೂ. ಕಚ್ಚಾಡ ನನ್ನ ಮಕ್ಳು ಅಂದರೆ ಕಚ್ಚಾಡ ನನ್ನ ಮಕ್ಳಪ್ಪ. ಹೇಳ್ತಾ ಇದ್ದೀನಿ, ನಿಮ್ಮ ಮ್ಯಾನೇಜರ್ ನಂಬರ್ ಕೊಡು, ಯಾರ್ದಾರು ಒಂದು ನಂಬರ್ ಕೊಡು, ನಿನ್ನ ಟೆಕ್ನಿಷಿಯನ್ ನಂಬರ್ ಕೊಡು ಅಂದ್ರೆ ಏನು ರೆಸ್ಪಾನ್ಸೇ ಮಾಡ್ತಾಯಿಲ್ಲ. ಹೇಳಿದ್ರೆ ನಾನು ಆಚೆ ಇದ್ದೀನಿ ಸರ್, ನಾನು ವೀಕ್ ಆಫ್ ಸರ್, ಇವ್ರಿಗೆ ಫೋನ್ ಮಾಡಿ ಸರ್, ಅವ್ರಿಗೆ ಫೋನ್ ಮಾಡಿ ಸರ್ ಅಂತ ಹಿಂಗೆ ಕಾಗೆ ಹಾರಿಸ್ತಾರೆ. ಅವಾಗೆಲ್ಲ ಫೋನ್ ಇದೆ ಕೇಳಿದ್ರೆ ವೀಕ್ ಆಫ್ ಏನು ವಾರದಲ್ಲಿ 2 ಸರ್ತಿ ವೀಕ್ ಆಫ್ಗಳು ಕೊಡ್ತಾರ? ಇಲ್ಲ ವೀಕ್ ಆಫ್ ಅನ್ನೋದು ಮುಂಚೆನೇ ಗೊತ್ತಿರಲ್ವ ಅವ್ರಿಗೆ? ಸರಿ ಆಯಿತು, ಹಂಗೆ ಮಾಡಿ ಅವತ್ತು ಜಗಳ ಮಾಡಿ ಅವ್ರು ಯಾರೋ ಮ್ಯಾನೇಜರ್ ರಾಕೇಶ್ ಅನ್ನೋರು ನಂಬರ್ ಇಸ್ಕೊಂಡೆ. 7:30 ಆಗೋಯ್ತಪ್ಪ. ನಾನು ಹಂಗೂ ಟೋಯಿಂಗ್ ಅವ್ರನ್ನ ಕರೆಸಿ ನನ್ನ ಗಾಡಿ ಟೋಯಿಂಗ್ ಮಾಡ್ಕೊಂಡ್ರು ಶೋರೂಮ್ಗೆ ಕ್ಲೋಸು. ಮತ್ತೆ ತಿರ್ಗ ನನ್ನ ಗಾಡಿನ ಮನೆಗೆ ಟೋಯಿಂಗ್ ಮಾಡಿಸ್ಕೊಳ್ಳೋಗಿ ನಾನು ಮತ್ತೆ ತಿರ್ಗ ಮನೆಯಿಂದ ಶೋರೂಮಿಗೆ ನಾಳೆ ಟೋಯಿಂಗ್ ಮಾಡಿಸೋದು ನನಗೆ 6,000 ಯಾರು ಕೊಡ್ತಾರೆ? 6,000 ಮಾಡಬೇಕು, 6,000 ದುಡಿಬೇಕಂದ್ರೆ ಏನು ಸುಮ್ಮನೆ ಎತ್ತೆತ್ತು ಕೊಟ್ಬಿಡ್ತಾರೆ ಅಲ್ಲ? 6,000 ಗಾಡಿ ಕೊಟ್ಟು ತೊಗೊಂಡಿರೋದೇ 1,00,000 ಗುರು. 3,000 ಒಂದು ತಿಂಗಳು EMI ಗುರು. ಅದು 3,000 ನಾನು
ಬಂದಾಗೆಲ್ಲ 3,000 ಸಾವಿರ ಕೊಟ್ಕೊಂಡು ಓಡಾಡೋಕ್ಕೆ ಮಾಡಿ ಗಾಡಿ ಹೆಂಗೋ ಲಾಸ್ಟ್ ಮೂಮೆಂಟ್ ಗಾನ ಆಯ್ತಪ್ಪ. ನಾನು ಇನ್ಶೂರೆನ್ಸ್ ಕಡೆಯಿಂದ ಟೋಯಿಂಗ್ ಅವ್ರಿಗೆ ಅರೇಂಜ್ ಮಾಡಿಕೊಂಡೆ. ಅವರು ಬರ್ತೀನಿ ಅಂತೆಲ್ಲ ಪಾಪ ಅವರು ನಾನು ಗೋ ಡಿಜಿಟ್ ಇನ್ಶೂರೆನ್ಸಲ್ಲಿ ನಾನು ಇದು ಮಾಡಿದ್ದು. ಅವರು ಒಳ್ಳೆ ರೆಸ್ಪಾನ್ಸ್ ಮಾಡಿದ್ರು ನನಗೆ. ಸರ್ ಬರ್ತಾ ಇದ್ದೀನಿ ಸರ್, ಓಕೆ ಗಾಡಿ ಆನ್ ಆಯಿತಾ, ಇನ್ ಕೇಸ್ ಆನ್ ಆದರೂ ಪರವಾಗಿಲ್ಲ ಸರ್, ನೀವು ತೊಗೊಂಡೋಗಿ ಇನ್ ಕೇಸ್ ಎಲ್ಲ ನಿಂತವ್ರೆ ಮತ್ತೆ ಇಮಿಡಿಯೇಟ್ ಕಾಲ್ ಮಾಡಿ 5 ಮಿನಿಟ್ಸಲ್ಲಿ ನಾನು ಮತ್ತೆ ತಿರ್ಗಿ ಅರೇಂಜ್ ಮಾಡ್ತೀನಿ. ಬರ್ತಾರೆ, ಟೋಯಿಂಗ್ ಅವ್ರು ಬಂದು ನಿಮ್ಮ ಗಾಡಿ ತೊಗೊಂಡು ಹೋಗ್ತಾರೆ. ಇನ್ ಕೇಸ್ ಶೋರೂಮ್ ಕ್ಲೋಸ್ ಆದ್ರೂ ನಿಮ್ಮ ಮನೆ ಲೊಕೇಶನ್ ಹೇಳಿ ಸರ್, ಅಲ್ಲೇ ಅವರು ಮತ್ತೆ ತಿರ್ಗಿ ತೊಗೊಂಡೋಗಿ ಟೋಯಿಂಗ್ ಮಾಡಿ ಬಿಡ್ತಾರೆ. ವರಿ ಮಾಡಬೇಡಿ ಅಂತ ಅವರು ಒಂಥರ ಒಳ್ಳೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ರು. ಇಲ್ಲ ಅಂತ ಏನಲ್ಲ, ಇವರು ಏನು ರೆಸ್ಪಾನ್ಸೇ ತೊಗೊಳ್ಲಿಲ್ಲ. ಸೀದಾ ಅಲ್ಲಿಂದ ಹೋದೆ ರಾಜಾಜಿನಗರ್ಗೆ, ಹಂಗೆ ಮಾಡಿ ಗಾಡಿ ತೊಗೊಂಡೋದೆ. ಅಲ್ಲಿ ಯಾರೋ ಕರೆಕ್ಟ್ ಪೂವರ್ಸನ್ ಅಂತ ಒಬ್ಬರು ಮ್ಯಾನೇಜರ್ ಇದ್ರು ರಾಜಾಜಿನಗರ್ ರಾಜ್ಕುಮಾರ್ ರೋಡ್ ಹತ್ರ, ಪೂ ಅರಸನ್. ಓಕೆನಾ, ಅವ್ರಿಗೆಲ್ಲ ಮೆಸೇಜ್ ಮಾಡಿರೋ ಕಾಲ್ ಮಾಡಿರೋ ಡೀಟೇಲ್ಸು ಬೇಕಾದ್ರೆ ನಾನು ಹಾಕ್ತೀನಿ. 1,000 ಫೋನ್ ಮಾಡಿದ್ರೆ ಒಂದು ಫೋನ್ ತೆಗಿಯಲ್ಲ. ಹೋದೆ, ಈ ಥರ ಹಿಂಗೆ ಪ್ರಾಬ್ಲಮ್ ಇದೆ, ರನ್ನಿಂಗಲ್ಲಿ ಆಫ್ ಆಗ್ತಾಯಿದೆ. ಸರಿ ಸರ್ ಆಯಿತು, ನಾನು ಮೇಲ್ ಮಾಡಿದ್ದೀನಿ, ಅದು ಏನೋ ರನ್ನಿಂಗ್ದೇನೋ ಪ್ರಾಬ್ಲಮ್ ಇದೆ, ಸೊ ನಾನು ಮೇಲ್ ಮಾಡ್ತೀನಿ ಸರ್, ನೀವೇನು ಅದ್ರ ಬಗ್ಗೆ ವರಿ ಮಾಡಬೇಡಿ, ನೀವು ಆರಾಮಾಗಿ ಗಾಡಿ ತೊಗೊಂಡೋಗಿ. ಇನ್ ಕೇಸ್ ನಾನು ಹೇಳ್ತಾ ಇದ್ದೀನಪ್ಪ, ಇವಾಗೇನೋ ಗಾಡಿ ಏನಾಯಿತು, ನೆಕ್ಸ್ಟು ಗಾಡಿ ಏನಾದ್ರು ಇನ್ ಕೇಸ್ ಗಾಡಿ ಆಫ್ ಆದರೆ ಏನು ಮಾಡೋಣ ಗುರು, ಏನು ಕತೆ ಅಂತ ಹೇಳ್ತಾ ಇದ್ದೀನಿ. ಅವರು ಸರ್ ಏನು ವರಿ ಮಾಡಬೇಡಿ ಸರ್, ಗಾಡಿ ಇನ್ ಕೇಸ್ ಎಲ್ಲರೂ ನಿಂತೋಯ್ತಾ, ಇಲ್ಲ ಎಲ್ಲರೂ ಏನಾದ್ರು ಸ್ಟಾಪ್ ಆಯಿತಾ, ಅದ್ರ ಬಗ್ಗೆ ಎಲ್ಲ ಏನು ವರಿ ಮಾಡಬೇಡಿ, ಅದ್ರ ಬಗ್ಗೆ ಎಲ್ಲ ಏನು ವರಿ ಮಾಡಬೇಡಿ. ನೀವು ಆರಾಮಾಗಿ ಹೋಗ್ರಿ. ಅಲ್ಲಿ ನೀವು ಟೋಯಿಂಗ್ ಅವ್ರನ್ನ ಕರ್ಸ್ಕೊಳ್ರಿ, ಅಲ್ಲಿಂದ ಬನ್ನಿ, ನಿಮ್ಮ ವಾರಂಟಿಯಲ್ಲಿ ನಾನು ಕ್ಲಿಯರ್ ಮಾಡಿಸ್ಬಿಡ್ತೀನಿ, ಅದು ನೀವು ವರಿ ಮಾಡಬೇಡಿ ಅಂದರು. ಸೊ ಒಂದು ವೀಕೇನೋ ಟೈಮ್ ಕೊಟ್ಟೆ ಅವ್ರಿಗೆ, ಒಂದು 8 to 9 ಡೇಸು. ಫೋನ್ ಮಾಡಿದ್ರೆ ಫೋನ್ ತೆಗಿತಿಲ್ಲ, ಏನು ರೆಸ್ಪಾನ್ಸಿಬಿಲಿಟಿ ಇಲ್ಲ, ನನಗೆ ವರ್ಕ್ಗಳೆಲ್ಲ ಇತ್ತು, ನಾನು ರಜೆಗಳೆಲ್ಲ ಹಾಕ್ಕೊಂಡು ಹೋಗೋಕ್ಕಾಗಲ್ಲ. ಸೊ ನೋಡೋ ವೆಯ್ಟ್ ಮಾಡಿ ಆಗಲಿಲ್ಲ ಅಂತ ಡೈರೆಕ್ಟಾಗಿ ವಿಸಿಟ್ ಮಾಡಿದೆ. ಅಲ್ಲೋ ಕೇಳ್ರೆ ಅವ್ರು ಹೇಳ್ತಿರೋದೇನು ಗೊತ್ತಾ, ಸರ್ ಇಲ್ಲ ಸರ್ ಅವ್ರು ಊಡ್ಬಿಟ್ಟೆ ಓಡೋಗ್ಬಿಟ್ರು ಅಂತಾರೆ. ಏನು ಹೇಳ್ತೀರಾ ಹೇಳಿ. ಮತ್ತೆ ಅವ್ರ ಹತ್ರ ಇನ್ನೊಬ್ರ ಹತ್ರ ಯಾರ ಹತ್ರನೂ ಮಾತಾಡಿ, ಸರಿ ಆಯಿತು ನಾಳೆ ತೊಗೊಂಬಂದು ಕೊಡಿ. ಯಾಕೆ ನಾವು ಹೋಗಿದ್ದೀನೇ ಅವ್ರು ಗಾಡಿ ತೊಗೊಳಲ್ವಾ, ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಹೇಳಿ, ಲಾಂಗ್ ಪ್ರಾಬ್ಲಮ್ಗಳಿರುತ್ತೆ, ಗಾಡಿ ಎಲ್ಲಿ ನಿಂತೋಗುತ್ತೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಅಂದರೆ ಪರವಾಗಿಲ್ಲ, ಇವ್ರದ್ದು ಒಂದು ದೊಡ್ಡ ಪ್ರಾಬ್ಲಮ್ಗಳು. ಸರಿ ಅಂದ್ಬಿಟ್ಟು ಆಮೇಲೆ ಇಲ್ಲ ನಾನು ಇವಾಗಲೇ ತೊಗೊಂಬಂದು ಕೊಟ್ಬಿಡ್ತೀನಿ ಗಾಡಿನ, ನೀವೇನು ಮಾಡ್ತಿರೋ ಗೊತ್ತಿಲ್ಲ, ನೀವು ನನಗೆ ರೆಡಿ ಮಾಡಿ ಕೊಟ್ಬಿಡಿ ಅಂತ ತೊಗೊಂಡೋಗ್ಬಿಟ್ಟೆ. ಅವರು ಒಂದು 4 ದಿನ ಏನೋ ಹಿಡ್ಕೊಂಡಿದ್ರು ಅನ್ಕೊತೀನಿ. 4 ದಿನದಿಂದ ಏನೋ ಒಂದು ಅಪ್ಡೇಟ್ ಕೊಡಲಿಲ್ಲ. ಎಲ್ಲ ಚೆಕ್ ಮಾಡಿ ನಾನು ಕೊನೆಗೆ ಲಾಸ್ಟಲ್ಲಿ 4 ಡೇಸ್ ಆದಮೇಲೆ ಮತ್ತೆ ಕಾಲ್ ಮಾಡಿದೆ. ಆವಾಗ ಹೇಳಿದ್ರು ಅವರು ಲೈಕ್ ಇಲ್ಲ ಸರ್, ನಿಮ್ಮದು ಅದೇನೋ ಪ್ರಾಬ್ಲಮ್ ಇದೆ, ರನ್ನಿಂಗ್ ಚೆಕ್ ಮಾಡಬೇಕು, ಲೈಕ್ ಟೆಸ್ಟ್ ಡ್ರೈವ್ ಮಾಡ್ತಾರೆ ಒಂದಿನ ಫುಲ್ಲು, ಗಾಡಿದು ಏನೇನು ಪ್ರಾಬ್ಲಮ್ ಅಂತ ನೋಡ್ಕೊತಾರೆ. ಸೊ ಕೋರ್ಮಂಗಲ ಮೇನ್ ಬ್ರಾಂಚ್ಗೆ ತೊಗೊಂಡೋಗಿದ್ದಾರೆ ಅಂತ ಅಂದರು. ಸರಿ ಆಯಿತು, ಅದಕ್ಕೂ ಟೈಮ್ ಕೊಟ್ಟೆ. ಅದಕ್ಕೂ ಲಿಟ್ರಲಿ ಒಂದು 9 ಡೇಸ್ ಏನೋ ಆಯಿತು. ನಾನೇ ಶೋರೂಮಿಗೆ ತೊಗೊಂಡೋಗ್ಬಿಟ್ಟು ಕರೆಕ್ಟಾಗಿ 9 ಡೇಸ್ ಆದಮೇಲೆ ಹೋದರೆ ಅವರು ಯಾರಿಗೋ ಫೋನ್ ಮಾಡಿದ್ರು. ಅವರು ಸರ್ ಇಲ್ಲ ಸರ್ ನೆನ್ನೆ ಗಾಡಿ ರೆಡಿ ಆಗಿಬಿಟ್ಟಿದೆ ಸರ್, ನಾನು ನವೀನ್ ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ ಸರ್, ಅವರು ಯಾರೋ ಮ್ಯಾನ್ ಪವರ್ ಕಳಿಸ್ತಾ ಇಲ್ಲ, ಸೊ ಗಾಡಿ ನಮಗೆ ಮ್ಯಾನ್ ಪವರ್ ಇಲ್ಲ, ಇಲ್ಲಿ ಇದ್ದಿದ್ರೆ ನಾವು ಕಳಿಸ್ಕೊಟ್ಬಿಡ್ತಿದ್ವಿ ಇಷ್ಟೊತ್ತಿಗೆ, ಮ್ಯಾನ್ ಪವರ್ ಇಲ್ಲ, ಅದು ಆ ರೀಸನಿಂದನೇ ನಾವು ನಿಮ್ಮ ಗಾಡಿ ಕಳ್ಸೋಕ್ಕಾಗ್ತಿಲ್ಲ, ಹಂಗೆ ಅಂತೆಲ್ಲ ಡೈಲಾಗ್ ಹೊಡಿದ್ರು. ಸೊ ಓಕೆ ಅಪ್ಪ, ಏನೋ ಡೈಲಾಗ್ಗಳೆಲ್ಲ ಹೊಡೆದ್ರಲ್ಲ ಅಂದ್ಬಿಟ್ಟು, ಇಲ್ಲ ಸರ್ ನೀವೇನು ವರಿ ಮಾಡಬೇಡಿ, ನಾನೇ ಬರ್ತೀನಿ, ನಾನೇ ಅಲ್ವಾ ಗಾಡಿ ಕೊಟ್ಟಿದ್ದು, ನಾನೇ ಬಂದು ನಾನೇ ತೊಗೊಂಡೋಗ್ತೀನಿ, ನಿಮ್ಮ ಮ್ಯಾನ್ ಪವರ್ ಬಂದಾಗ ನೋಡ್ಕೊಳ್ರಿ ಅಂತೆಲ್ಲ ಅಂದ್ವಿ. ಸರಿ ಓಕೆ ಅದಿರಲಿ. ಅದಾದಮೇಲೆ ಕೊಟ್ಟರು ನೋಡಿ, ಅಲ್ಲಿ ನಾನು ಕೋರ್ಮಂಗ್ಲ ಹತ್ರ ಬ್ರೆಂಚ್ ಹತ್ರ ಹೋದಾಗ ಅಲ್ಲೇ ಹೋಗಿ ವೆಯ್ಟ್ ಮಾಡಿದೆ 1 ಅರ್ಧ ಅವರ್. ನಾನು ಹೋಗಿ 1 ಅರ್ಧ ಅವರ್ ವೆಯ್ಟ್ ಮಾಡಿದ್ಮೇಲೆ ಗಾಡಿ ತೊಗೊಂಬಂದ್ರು, ಎಲ್ಲಿಂದನೂ ತೊಗೊಂಬಂದ್ರು. ಆಮೇಲೆ ಫ್ರಂಟಲ್ಲಿ ಪೋರ್ಷನ್ ಎಲ್ಲ ಬಿಚ್ಬಿಟ್ಟೇನೋ ಏನೇನೋ ಮಾಡ್ಕೊಂಡು ಎಲ್ಲ ಕುತ್ಕೊಂಡಿದ್ರು. ಅದಾದಮೇಲೆ ಕುತ್ಕೊಂಡು ಏನೇನೋ ಮಾಡಿಬಿಟ್ಟು ಏನು ಕೇಳ್ತೀರಾ ಎಲ್ಲ ಓಪನ್ ಮಾಡಿ ಅದೇನೋ ವಿಂಗ್ ನಂಬರ್ ಎಲ್ಲ ಚೆಕ್ ಮಾಡಬೇಕು, ಅದು ಬ್ಲೂಟೂತ್ಗೆ ಕನೆಕ್ಟ್ ಆಗೋಕ್ಕೆ ಅಂತೆಲ್ಲ ಅಂದರು. ಸೊ ಅದೂ ಮಾಡಿದ್ರು. ಆ ಬ್ಲೂಟೂತ್ ಕನೆಕ್ಟಿವಿಟಿನೇ ಆಗಲಿಲ್ಲ. ಸೊ ಮತ್ತೆ ಅವನೇನೇನೋ ಮಾಡಿದೆ. ನಾನು
ಸರಿ ಆಯಿತು ಸರ್, ಗಾಡಿ ರೆಡಿಯಾಗಿದೆ ಅಂತ ಅಂದ್ರಲ್ಲ. ಸೊ ಏನು ಪ್ರಾಬ್ಲಮ್ಮು ಅದಾದರೂ ಹೇಳಿ. ಏನೋ ಅವಾಗಲಿಂದ ಮಾಡ್ತಾ ಇದ್ದೀರಲ್ಲ, ಒಂದು ಹಾಫ್ ಆನ್ ಅವರ್ ಅಂತೆಲ್ಲ ಅಂದಿರಲ್ಲ. ಸೊ ಏನು ಪ್ರಾಬ್ಲಮ್ ಆಗಿದೆ ಅದಾದರೂ ಹೇಳಿ, ರೀಸನ್ ಕೊಡಿ ಅಂತ ಅಂದಿದ್ದು. ಅದಕ್ಕೆ ಅವ್ರಿಗೆ ಏನಾಯ್ತು ಗೊತ್ತಾ, ಮತ್ತೆ ಅವ್ರು ಯಾರ್ಯಾರು ಫೋನ್ ಮಾಡಿದ್ರು, ಜಗಣ್ಣನ್ ಅವ್ರಿಗೆ ಮಾಡೋರು ಮಾತಾಡಿದ್ರು, ಇಲ್ಲ ಹಿಂಗೆ ಕಸ್ಟಮರ್ ಟ್ರಿಗರ್ ಆಗ್ಬಿಟ್ಟು. ನಾನೇನು ಬೈದಿಲ್ಲ ಗುರು, ನಾನೇನು ಹೊಡೆದಿಲ್ಲ. ನಾವು ಕೇಳಿದ್ದು ಯಾಕಂದ್ರೆ ನಮ್ಗೆ ರೈಟ್ಸ್ ಇದೆ. ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ರೈಟ್ಸ್ ಇದೆ ಅಲ್ಲ. ಸೊ ಏನು ಮಾಡ್ತಾ ಇದ್ದೀರಾ ಸರ್, ಅರ್ಧ ಅವರ್ ಅಂದರೆ ಅರ್ಧ ಅವರ್ ಆಯಿತು, ಇನ್ನೂ ನೀವೇನು ರೆಸ್ಪಾನ್ಸ್ ತೊಗೊಂಡು ಮಾಡ್ತಾ ಇಲ್ಲ. ಸೊ ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ಅವ್ರಿಗೆ ನಾವು ಟ್ರಿಗರ್ ಆಗಿಬಿಟ್ವಂತೆ. ಸೊ ಕಸ್ಟಮರ್ ಫುಲ್ಲು ಟ್ರಿಗರ್ ಆಗಿಬಿಟ್ಟಿದ್ದಾರೆ. ಇಲ್ಲ ನಾನು ಹಂಗೆ ಫಿಟ್ ಮಾಡಿ ಕಳಿಸ್ತೀನಿ ಹಂಗೆ ಅಂದರು. ಅಲ್ಲಿಂದ ಸೀದಾ ಅವ್ರು ನವೀನ್ ಅನ್ನೋರಿಗೆ ರಾಜಾಜಿನಗರಲ್ಲಿ ಮಾತಾಡ್ಬಿಟ್ಟು, ಇಲ್ಲ 9 ದಿನದಿಂದ ಕೊಟ್ಟು ರೆಡಿ ಆಗದೆ ಇರೋದು, ನನಗೆ ಇವಾಗೆಲ್ಲ ವೆಯ್ಟ್ ಮಾಡೋಕ್ಕಾಗಲ್ಲ, ನಾನು ಬರಬೇಕು, ನಾನು ರೆಡಿ ಮಾಡಬೇಕು ಅಂದಿದ್ದಕ್ಕೆ ಹ್ಞೂ ಸರ್ ಓಕೆ. ಇವಾಗ ಅದನ್ನೇ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಸರ್, ಯಾರು ಮಾಡಿಕೊಡ್ತೀವಿ ಅಂತ ಡಿಸ್ಕಷನ್ ಮಾಡ್ತಾರೆ. ನೀವು ಬರ್ತಾ ಇದ್ದಂಗೆ ರೆಡಿ ಮಾಡಿ ಕೊಟ್ಬಿಡ್ತಾರೆ, ಬನ್ನಿ ಅಂತ ಅಂದರು. ಅಲ್ಲಿಂದ ಚಚ್ಕೊಂಡು, ಅದು ನನ್ನ ಗಾಡಿ ಕೊಟ್ಟಾಗ ಚಾರ್ಜ್ ಐತೆ ಅವ್ರು ವಾಪಸ್ ನನಗೆ ಕೊಡ್ಬೇಕಾದ್ರೆ ಚಾರ್ಜ್ ಇಲ್ಲ, 32% ಐತೆ. 32% ನಾನು ಕೋರಮಂಗ್ಲಿಂದ ಹೆಂಗೆ ಬರಲಿ ಇಲ್ಲಿ ರಾಜಾಜಿನಗರ್ಗೆ? ಹಂಗೆ ಅಲ್ಲೇ ಒಂದು ಓಲಾ 20 ಚಾರ್ಜರು ಅಲ್ಲಿ ಕ್ಯೂಗೆ ಬೇರೆ ನಿಂತೈತೆ. ಅವ್ರ ಹತ್ರ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಅವ್ರ ಪಾಪ ಲಾಸ್ಟ್ ಒಂದು 10 ಮಿನಿಟ್ಸ್ ಹಾಕೋದಕ್ಕೆ ಕೊಟ್ಟರು. ಒಂದು 40-45 ಮಾಡ್ಕೊಂಡು ಅಲ್ಲಿಂದ ಹೊಡ್ಕೊಂಬಂದರೆ 8:36 ಆಗಿತ್ತು. ಬಂದರೆ ಕ್ಲೋಸು ಇವರು, ಇಲ್ಲ ಯಾರು ಶೋರೂಮೇ ಕ್ಲೋಸು, ಸರ್ವೀಸು ಇಲ್ಲ, ಸೇಲ್ಸು ಇಲ್ಲ. ಫೋನ್ ಮಾಡಿದ್ರೆ ಫೋನ್ಗಳು ತೆಗ್ದಿಲ್ಲ, ಕಂಟಿನ್ಯೂಸ್ ಆಗಿ ಮಾಡಾದ್ಮೇಲೆ ಫೋನ್ ತೆಗ್ಬಿಟ್ಟು, ಇಲ್ಲ ಸರ್ ಶೋರೂಮ್ ಕ್ಲೋಸ್ ಆಗಿಬಿಟ್ಟಿದೆ, ನಾಳೆ ಬನ್ನಿ. ಅದೇನು ಗುರು ನಾಳೆ ಬರೋಕ್ಕೆ, ನಾಳೆ ನನಗೇನು ಕೆಲಸ ಇಲ್ವಾ? ಇವರಪ್ಪಂದ ಫ್ಯಾಕ್ಟ್ರಿ, ಇಲ್ಲ ಇವರಪ್ಪಂದ ಬಿಸ್ನೆಸ್ಸು, ಇಲ್ಲ ಕಾಲೇಜ್ ಇರುತ್ತೆ, ನಮಗೆ ಬೇರೆ ವರ್ಕ್ ಇರುತ್ತೆ, ಪಾರ್ಟ್ ಟೈಮ್ ವರ್ಕ್ಸ್ ಮಾಡ್ತೀವಿ. ನಮಗೇನು ಬೇರೆ ಕೆಲಸ ಇಲ್ವೋ? 9 ದಿನ ಕೊಟ್ಟು ಮಾಡದೇ ಇರೋದು ಮತ್ತೆ ತಿರ್ಗಾ ನಾನೇ ನೆಕ್ಸ್ಟ್ ಡೇ ಹೋಗಬೇಕು, ನಾನೇ ವಿಚಾರಿಸ್ಬೇಕು. ಸಿಕ್ಕಾಪಟ್ಟೆ ಟೆನ್ಷನ್ ಮಾಡಿಬಿಟ್ರು. ಸರಿಯಾಗಿ ಬೈದಾಕ್ಬಿಟ್ಟೆ. ಇಲ್ಲ ನನಗೇನು ಮಾಡ್ತಿರೋ ಗೊತ್ತಿಲ್ಲ, ನಾನು ಗಾಡಿ ಕೊಟ್ಬಿಟ್ಟಿದ್ದೀನಿ, ನಾನು ಇನ್ನೂ ವೆಯ್ಟ್ ಮಾಡೋ ಸೀನ್ ಇಲ್ಲ, ನೀವೇ ಬರಬೇಕು, ನೀವೇ ಮಾಡ್ಕೊಡ್ಬೇಕು. ಟೋಯಿಂಗಾರು ಮಾಡ್ಕೊಂಡು ಹೋಗ್ರಿ, ಆರೆಲ್ಸ್ ಅಲ್ಲೇ ಡೈರೆಕ್ಟಾದ್ರು ಬಂದು ಸರ್ವಿಸ್ ಮಾಡಿ. ನನಗೆ ಬೇಕಾಗಿರೋ ಒಟ್ಟಿನಲ್ಲಿ ನನ್ನ ಗಾಡಿ ರೆಡಿ ಆಗಬೇಕು ನಾಳೆ, ಲೈಕ್ ನೆಕ್ಸ್ಟ್ ಡೇ ಬಂದು ಸಂಡೇ ಅಂದ್ಕೊಂತೀನಿ. ಅದೇನು ಮಾಡ್ತೀರೋ, ನಾನಂತೂ ಬರೋಕ್ಕಾಗಲ್ಲ, ನೀವು ಬಂದು ರೆಡಿ ಮಾಡಿಕೊಡ್ಬೇಕು ಅಂತೆಲ್ಲ ಮಾತಾಡಿ ಎಲ್ಲ ಮಾತಾಡೋದು. ಸರ್ ಆಯಿತು ಕಳಿಸ್ತೀನಿ ಅಂತೆಲ್ಲ ಅಂದರು. ನೆಕ್ಸ್ಟ್ ಡೇಗೆ 10 o'clock ಪರ್ಫೆಕ್ಟಾಗಿ ಫೋನ್ ಮಾಡ್ತೀನಿ ಅಂತ ಬೇರೆ ಅಂದರು. ನಾನು ಹೇಳಿದೆ ಫೋನ್ ಮಾಡ್ತೀನಿ ಅಲ್ಲ, ನೀವು ಮಾಡಲೇಬೇಕು. ಇಷ್ಟು ದಿನ ನಾನು ಒಂದು ಕೈಂಡ್ನೆಸ್ಸಿಂದ ಮಾತಾಡಿದೆ, ನಿಮಗೆ ಕೊಟ್ಟಿರೋ ಟೈಮ್ ಓವರ್ ಆಯಿತು, ಇವಾಗ ನನ್ನ ಟೈಮ್ ಇದು. ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾಯಿಲ್ಲ, ನಾನು ಆರ್ಡರ್ ಮಾಡ್ತಾ ಇರೋದು 10 ಗಂಟೆ ಅಷ್ಟರಲ್ಲಿ ನೀವು ಕಾಲ್ ಮಾಡಬೇಕು, ಮಾತಾಡಬೇಕು ಅಂತ. ಆಮೇಲೆ ಲೈಕ್ ಫೋನ್ ಪಿಕ್ ಮಾಡಲಿಲ್ಲ. ಮತ್ತೆ ತಿರ್ಗಾ ನಾನು ನೆಕ್ಸ್ಟ್ ಡೇ ಡೈರೆಕ್ಟಾಗಿ ಓಲಾ ಶೋರೂಮ್ಗೆ ಹೋಗಿ ವಿಸಿಟ್ ಮಾಡಿ ಬಾಸ್ ಇಲ್ಲ ಅಲ್ಲಿ. ಕೇಳಿದ್ರೆ ವೀಕ್ ಆಫ್ ಅಂತೆ, ಎಮರ್ಜೆನ್ಸಿ ವೀಕ್ ಆಫ್ ಅಂತೆ. ನೆನ್ನೆನೈತೆಲ್ಲ ನನ್ನ ಹತ್ರ ಮಾತಾಡ್ಬೇಕಾದ್ರೆ ಏನು ಇನ್ಫಾರ್ಮ್ ಮಾಡಲಿಲ್ಲ. ಅವ್ರು ಯಾರೋ ನಾನು ಫಸ್ಟ್ ಹೇಳಿದ್ನಲ್ಲ ಪೂವರ್ಸನ್ ಅಂತ, ಅವ್ರು ನೋಡಿದ್ರೆ ಅಲ್ಲಿದ್ದಾರೆ. ಅವತ್ತು ಕೇಳಿದ್ರೆ ಸರ್ ನಾನು ಇವತ್ತು ನವೀನ್ ಅವ್ರು ಏನೋ ಎಮರ್ಜೆನ್ಸಿ ರಜಾ ತೊಗೊಂಡವ್ರು, ಸೊ ನಾನು ಬಂದಿದ್ದೀನಿ. ಏನು ಗುರು ಮತ್ತೆ ತಿರ್ಗಾ ನಾನು ಇವಾಗ ಪೂವರ್ಸನ್ನು ಮತ್ತೆ ತಿರ್ಗಾ ಎಕ್ಸ್ಪ್ಲೇನ್ ಮಾಡಬೇಕಾ ಎಲ್ಲನೂ ಫುಲ್ಲು ಫಸ್ಟಿಂದ ಹಿಂಗಾಯ್ತು ಗುರು.